ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಐಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ನಿಮ್ಮ ಮನೆಯಲ್ಲಿ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ. ರಾಯರು ನೀವು ಮಾಡೋ ಪೂಜೆನ ಸ್ವೀಕರಿಸ್ತಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋದಾಯಿತು ಅಂತಂದರೆ, ಕೆಲವು ಸೂಚನೆಗಳನ್ನು ರಾಯರು ಕೊಡ್ತಾರೆ. ರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ, ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ, ಮತ್ತು ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಪಡ್ಕೋತಾ ಇದ್ದೀವಿ ಅಂತಂದರೆ ರಾಯರು ಇದ್ದಾರೆ ಅಂತ ಅನ್ನೋದಕ್ಕೆ ಕೆಲವು ಅದ್ಭುತವಾದ ಸೂಚನೆಗಳನ್ನೋದನ್ನು ಕೊಡ್ತಾರೆ. ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ರಾಯರು ಅಂತಂದರೆ, ಮೊದಲದಾಗಿ ರಾಯರ ಫೋಟೋ ಆಗಿರ್ಬೋದು, ರಾಯರ ಮಂತ್ರಾಕ್ಷತೆ ಆಗಿರ್ಬೋದು, ರಾಯರ ಪ್ರಸಾದ ಆಗಿರ್ಬೋದು, ಇಲ್ಲ ನೀವೇನೇ ರಾಯರ ಮಠಕ್ಕೆ ಹೋಗೋದಾಗಿರ್ಬೋದು, ಈ ಥರವಾದ ಅದ್ಭುತವಾದ ಸೂಚನೆ ಕೊಡ್ತಾರೆ. ಏಕೆ ಅಂತಂದರೆ, ರಾಯರು ನಿಮ್ಮನೆಗೆ ಬರೋದಕ್ಕೆ ಮುಂಚೆ ಈ ಥರ ಕೆಲವು ಸೂಚನೆಗಳನ್ನು ಕೊಡ್ತಾರೆ. ನಿಮ್ಮನೆಗೆ ಬಂದು ಅವರು ನೆಲೆಸಿ ನಿಮ್ಮ ಕೈಯಿಂದ ಸೇವೆ ಪೂಜೆ ಮಾಡಿಸ್ಕೊಳ್ಳೋ ಥರ ನಿಮಗೆ ಮನಸ್ಸನ್ನು ಕೊಡ್ತಾರೆ. ಫೋಟೋ ಮುಖಾಂತರ ಆಗಿರ್ಬೋದು, ಇಲ್ಲ ಮಂತ್ರಾಕ್ಷತೆ ಮುಖಾಂತರ ಆಗಿರ್ಬೋದು, ಇಲ್ಲ ಒಂದು ಪರಿಮಳ ಪ್ರಸಾದ ಮುಖಾಂತರ ಆಗಿರ್ಬೋದು, ಇಲ್ಲ ನೀವೇ ಮಠಕ್ಕೆ ಹೋಗೋರಾಗಿರ್ಬೋದು. ಈ ಥರ ಸೂಚನೆ ಕೊಟ್ಟು ನಿಮ್ಮ ಕೈಲಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ, ನಿಮ್ಮನೆಗೆ ರಾಯರು ಬಂದು ನಿಲ್ಲಿಸೋದಕ್ಕೆ ಈ ಥರ ಸೂಚನೆ ಕೊಡ್ತಾರೆ. ನಾವು ರಾಯರು ಪೂಜೆ ಮಾಡೋದಕ್ಕಿಂತ ಮುಂಚೆ ರಾಯರು ಮಠದ ಹತ್ರನೇ ಓಡಾಡ್ತಿರ್ತೀವಿ. ರಾಯರು ಮಠ ಇರೋವಂಥ ದಾರಿನಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಪ್ರತಿನಿತ್ಯ, ಪ್ರತಿದಿನ, ಇಲ್ಲ ಯಾವಾಗಲೂ ಒಂದು ಸತಿ ಅಲ್ಲಿ ಹೋಗ್ತಾ ಇರ್ತೀವಿ. ಆದರೆ ರಾಯರ ಮಠಕ್ಕೆ ಹೋಗಿರೋದಿಲ್ಲ ನಾವು. ಏಕೆ ಅಂತಂದರೆ ಆ ಟೈಮಲ್ಲಿ ರಾಯರ ಅನುಗ್ರಹ ನಮಗೆ ಆಗಿರೋದಿಲ್ಲ. ನಾವೇ ಆವಾಗ ರಾಯರ ಮಠದ ಎದುರುಗಡೆ ಓಡಾಡ್ತಿರ್ತೀವಲ್ಲ, ಆವಾಗ ನಮ್ಮ ಕಷ್ಟಗಳು ಏನಿದೆ, ನಮ್ಮ ಮನೆ ಪರಿಸ್ಥಿತಿ ಏನಿದೆ, ನಮ್ಮ ಚಿಂತೆ ಏನಿದೆ ಅಂತ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ. ನಾವು ಅದೇ ದಾರಿನಲ್ಲಿ ಓಡಾಡ್ತಿದ್ರೆ, ಇಲ್ಲ ಒಂದು ಸತಿ ರಾಯರ ಮಠಕ್ಕೆ ಹೋಗಿದ್ದು ಬಂದ್ರೂ ರಾಯರಿಗೆ ಗೊತ್ತಾಗ್ಬಿಡುತ್ತೆ. ಒಂಥರ ಅಯಸ್ಕಾಂತ ಥರ ಎಳೆದು ಬಿಡ್ತಾರೆ ರಾಯರು. ಆವಾಗ ನಮ್ಮನೆಗೆ ಬರೋದಕ್ಕೆ ಈ ಥರ ಸೂಚನೆ ಕೊಡ್ತಾರೆ. ಬರಬೇಕು ಅಂತಂದರೆ ನಾವು ಬರೀ ಈಗ ಯಾರೋ ಹೋಗ್ತಾರೆ ರಾಯರ ಮಠಕ್ಕೆ, ಯಾರೋ ಮಂತ್ರಾಲಯಕ್ಕೆ ಹೋಗ್ತಾರೆ ಅಂತ ನಾವು ಹೋಗ್ತೀವಿ. ಆದರೆ ಹೋಗಿದ್ದು ಬರ್ತಿದ್ದಂಗೆ ಯಾರು ರಾಯರ ಪೂಜೆ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆದರೆ ಅವ್ರ ಮನೆ ಪರಿಸ್ಥಿತಿ ತಿಳ್ಕೊಂಡು ರಾಯರು ಅವ್ರ ಸೇವೆ ಮಾಡೋದಕ್ಕೆ, ಮತ್ತು ಆ ಫೋಟೋ ಅವ್ರ ಮನೆಗೆ ಬರೋದಕ್ಕೆ ಈ ಥರ ಕೆಲವು ಸೂಚನೆ ಅನ್ನೋದನ್ನು ಕೊಡ್ತಾರೆ. ಸೂಚನೆ ಕೊಟ್ಟಿದ ನಂತರನೇ ರಾಯರು ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿ ನಿಮ್ಮ ಕೈಲಿ ಸೇವೆ ಪೂಜೆ ಮಾಡಿಸ್ಕೊಳ್ಳೋ ಅಂಥದ್ದು. ಇನ್ನು ಕಷ್ಟವಿರೋ ಮನೆಗಳಲ್ಲಿ, ಅಂದರೆ ಕಷ್ಟ ಇರೋ ಮನೆಗಳು ರಾಯರಿಗೆ ಗೊತ್ತಾಗ್ಬಿಡುತ್ತೆ. ಯಾವಾಗಲೂ ಒಂದು ಸತಿ ನೀವು ರಾಯರು ಮಠಕ್ಕೆ ಹೋಗಿರ್ತೀರ, ಇಲ್ಲ ಮಂತ್ರಾಲಯಕ್ಕೆ ಹೋಗಿರ್ತೀರ, ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಏನೋ ನಿಮಗೆ ಕಷ್ಟ ಅನ್ನೋದು ಎದುರಾಗ್ತಿರುತ್ತೆ. ನಿಮಗೆ ಅದು ಗೊತ್ತಿರೋದಿಲ್ಲ, ರಾಯರಿಗೆ ಗೊತ್ತಾಗುತ್ತೆ. ಏಕೆ ಅಂತಂದರೆ, ನೀವು ಯಾವಾಗಲೂ ಒಂದು ಸತಿ ನೀವು ಮಠಕ್ಕೆ ಹೋಗಿರ್ತೀರ, ಇಲ್ಲ ಮಂತ್ರಾಲಯಕ್ಕೆ ಹೋಗಿರ್ತೀರ, ಈ ಥರ ಹೋಗಿದ್ದಾಗ ರಾಯರಿಗೆ ಗೊತ್ತಾಗ್ಬಿಡುತ್ತೆ ನಿನ್ನ ಮನೆ ಪರಿಸ್ಥಿತಿ ಏನು, ನಿನಗೇನು ಮುಂದೆ ಕಷ್ಟ ಬರುತ್ತೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತಲ್ಲ. ಆವಾಗ ರಾಯರು, ನಾನು ಆ ಮನೆಗೆ ಹೋಗಿ ನಾನು ಅವ್ರ ಮನೆಗೆ ಹೋಗಬೇಕು, ಅವ್ರಿಗೆ ಈ ಥರ ಕಷ್ಟಗಳು ಎದುರಾಗ್ತಿರುತ್ತೆ, ಅಷ್ಟರೊಳಗಡೆ ನಾನು ಆ ಮನೆಗೆ ಹೋಗಬೇಕು ಅಂತಲೇ ರಾಯರು ನಿಮ್ಮನೆಗೆ ಯಾರ್ದೋ ಮುಖಾಂತರ ಬಂದು ರಾಯರು ಸೇರ್ಕೊಳ್ಳೋ ಅಂಥದ್ದು. ನೋಡಿ, ರಾಯರು ಇರೋ ಮನೆಗಳಲ್ಲಿ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ಕಷ್ಟ ಕಾರ್ಪಣ್ಯಗಳನ್ನ ಜಾಸ್ತಿಯಷ್ಟು ರಾಯರು ಕೊಡೋದಿಲ್ಲ. ಈಗ 100 ಪಟ್ಟಷ್ಟು ಕಷ್ಟಗಳು ಬರ್ತಿದೆ ಅಂತ ರಾಯರು ಗೊತ್ತಾಗ್ತಿದ್ದಂಗೆ ನಮಗೆ 100 ಪಟ್ಟು ಕಷ್ಟ ಅನ್ನೋದು ರಾಯರು ಕೊಡೋದಿಲ್ಲ. ಅದರಲ್ಲಿ ಒಂದು 50 ಭಾಗ, ಇಲ್ಲ ಒಂದು 40 ಭಾಗ ಇಷ್ಟನ್ನೇ ನಮಗೆ ಕಷ್ಟ ಅಂತ ಕೊಡೋದು. ಪೂರ್ತಿ ಕಷ್ಟ ನಮ್ಗೆ ಅನುಭವಿಸೋಕ್ಕಾಗೋದಿಲ್ಲ ಅಂತಲೇ ರಾಯರು ಈ ಥರ ಎಲ್ಲ ಸೂಚನೆ ಕೊಟ್ಟು ಅವರು ನಿಮ್ಮ ಮನೆಗಳಿಗೆ ಬಂದು ನೆಲೆಸೋ ಅಂಥದ್ದು. ಇನ್ನು ದಾರಿನಲ್ಲಿ ನಾವು ಹೋಗ್ತಾ ಇರ್ತೀವಿ, ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಈಗ ದಾರಿನಲ್ಲಿ ಹೋಗ್ಬೇಕಾದ್ರೆ ಯಾವ್ಯಾವ ಥರ ತೊಂದರೆಗಳಾಗುತ್ತಲ್ಲ, ಈಗ ಮನೆಯಿಂದ ಹೊರಗಡೆ ಹೋದವರು ಒಳಗಡೆನೇ ಬರೋದಿಲ್ಲ, ಇಲ್ಲ ನಂಬಿಸಿ ಮೋಸ ಮಾಡೋ ಅಂಥವ್ರು, ಈಗ ಬಾಯಲ್ಲಿ ಏನೋ ಕೆಲಸ ಇದೆ ಹಾಗೆ ಹೀಗೆ ಅಂತ ಹೇಳಿ ಕರೆಸ್ಕೊಂಡು ಏನಾದರೂ ಮಾಡೋ ಅಂಥದ್ದು ಇವಾಗಿನ ಕಾಲದಲ್ಲಿ ತುಂಬಾ ನಡೀತಿರುತ್ತೆ ಅದೆಲ್ಲ. ಆ ಥರ ಏನಾದರೂ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಆಗ್ತಿದೆ ಅಂತ ರಾಯರು ಗೊತ್ತಾಗ್ತಿದ್ದಂಗೆ ನೀವು ಹೋಗ್ಬಿಡ್ತೀರಾ, ಅವ್ರು ಕರೆದಿದ್ದ ತಕ್ಷಣ ಹೋಗ್ಬಿಡ್ತೀರಾ. ಇಲ್ಲ ನಿಮಗೇನೋ ತೊಂದರೆ ಆಗೋವಂಥದ್ದು ಇರುತ್ತೆ, ಆವಾಗ ರಾಯರಿಗೆ ಗೊತ್ತಾಗುತ್ತೆ. ಆವಾಗ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಯಾರ್ದೋ ಮುಖಾಂತರ ಬಂದು ನೀನು ಇವತ್ತು ಹೋಗಬೇಡ, ಇಲ್ಲ ನಿಮ್ಮ ಮನೆಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗೋವಂಥದ್ದು, ಕಷ್ಟ ಆಗೋವಂಥದ್ದು, ನಿಮ್ಮ ಮನೆಗಳಲ್ಲಿ ಕಷ್ಟ ಬಂದಾಗ ನೀವು ಅವರು ಬೇರೆಯವರು ಕರೆದ ತಕ್ಷಣ ನೀವು ಹೋಗೋಕ್ಕಾಗೋದಿಲ್ಲ ಅಂತಲೇ ನಿಮಗೆ ಕಷ್ಟಗಳು ಅನ್ನೋದನ್ನು ಕೊಡೋದು. ಇದು ನಾವು ಮೊದಲದಾಗಿ ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಕಷ್ಟಗಳು ಬತ್ತು ಅಂತ ನಾವು ಹೇಳ್ಬಾರ್ದು ಯಾವಾಗಲೂ ಅಷ್ಟೇ.
ಈ ಕಷ್ಟದಿಂದ ಏನೋ ದೊಡ್ಡದಾಗಿ ಗಂಡಾಂತರ ಕಾಯ್ದಿತ್ತೇನೋ ಅದನ್ನು ದೂರ ಮಾಡೋದಕ್ಕೆ ನನಗೆ ಈ ಥರ ಕಷ್ಟ ಕೊಟ್ಟಿದ್ದಾರೆ ರಾಯರು ಅಂತ ನಾವು ಅಂದ್ಕೊಂಬಿಡ್ಬೇಕು. ನಾವು ರಾಯರು ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ರಾಯರು ಮನೆಗೆ ಬರ್ತಿದ್ದಂಗೆ ನಮ್ಮ ಕಷ್ಟ ನಷ್ಟ ಏನೇ ಇದ್ರೂ ಅದನ್ನೆಲ್ಲ ದೂರ ಮಾಡೋದಕ್ಕೆ ಅಂತಲೇ ರಾಯರು ಬರೋವಂಥದ್ದು. ಇನ್ನು ರಾಯರು ಇರೋವಂಥ ಮನೆಗಳಲ್ಲಿ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಸಹ ಇರುತ್ತೆ. ಏಕೆಂತಂದರೆ ರಾಯರು ಫೋಟೋ ಬರೋದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಕಿರಿಕಿರಿ ಜಗಳ ಕದನ ಇದೆಲ್ಲವೂ ಸಹ ನಡೀತಿತ್ತು. ಆದರೆ ರಾಯರು ಬರ್ತಿದ್ದಂಗೆ ಮನೆಯಲ್ಲಿ ಏನೋ ಒಂಥರ ಶಾಂತಿ ವಾತಾವರಣ, ಏನೋ ಒಂಥರ ನೆಮ್ಮದಿ. ನಮ್ಮಲ್ಲಿ ಕಾಸಿಲ್ಲದೆ ಇರ್ಬೋದು, ಹಣ ಕಾಸು ಏನೂ ಇಲ್ಲದೆ ಇರ್ಬೋದು, ನಾನು ಬಾಡಿಗೆ ಮನೆಯಲ್ಲಿ ಇರ್ಬೋದು, ಆದರೆ ಏನೋ ಒಂಥರ ನೆಮ್ಮದಿ ಇದೆ ಅಂತ ಅನಿಸ್ಬಿಡುತ್ತೆ. ಅದು ರಾಯರು ಫೋಟೋ ಇರೋ ಮನೆಗಳಲ್ಲಿ ಆ ಥರ ಅನಿಸ್ಬಿಡುತ್ತೆ. ರಾಯರು ನೆಮ್ಮದಿ ಕೊಡ್ತಾರೆ. ಮನೆಯಲ್ಲಿ ಎಲ್ಲ ಜನಕ್ಕೂ ತಾಳ್ಮೆ ಅನ್ನೋದನ್ನು ಕೊಡ್ತಾರೆ. ಇನ್ನು ಹೊರ್ಗಡೆ ನಾವು ಎಲ್ಲೋ ಹೋಗ್ತಾ ಇರ್ತೀವಿ ನಡ್ಕೊಂಡು, ಇಲ್ಲ ಬಸ್ಸು ಕಾರಲ್ಲಿ ಗಾಡಿನಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಿ ನಾವು. ನಮಗೆ ಏನೋ ಒಂಥರ ಮನಸ್ಸು ಸಮಾಧಾನ ಇರೋದಿಲ್ಲ. ಏನೋ ಒಂಥರ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಾಲದ ಸಮಸ್ಯೆ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆ ಪರಿಸ್ಥಿತಿನೇ ಆಗಿರ್ಬೋದು, ಇಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೊಗೋತಾ ಇಲ್ಲ, ಚೆನ್ನಾಗಿ ಓದ್ತಾ ಇಲ್ಲ ಅಂತ ಏನೋ ಒಂದು ಟೆನ್ಷನಲ್ಲಿ ನಾವು ಹೋಗ್ತಾ ಇರ್ತೀವಿ. ಆವಾಗ ನಮ್ಮ ಕಣ್ಣೆದುರುಗಡೆ ರಾಯರಿದ್ದಾರೆ ಅಂತ ಅನ್ನೋದು ಒಂದು ಅಕ್ಷರ ಕಾಣುವಂಥದ್ದು, ಇಲ್ಲ ರಾಯರ ಹೆಸರು ಕಾಣುವಂಥದ್ದು, ಇಲ್ಲ ರಾಯರ ಫೋಟೋ ಕಾಣುವಂಥದ್ದು, ಈ ಥರ ಅದ್ಭುತವಾದ ಸೂಚನೆ ಕೊಡ್ತಾರೆ. ಏಕೆ ಅಂತಂದರೆ ನಾವು ಏನೋ ಒಂದು ಚಿಂತೆಯಲ್ಲೇ ನಾವು ಹೋಗ್ತಾ ಇರ್ತೀವಲ್ಲ ಹೊರಗಡೆ, ಆವಾಗ ನಾನಿದ್ದೀನಿ, ನೀನು ಎದುರು ಬೇಡ ಅಂತ ಹೇಳೋದಕ್ಕೆ ಈ ಕೆಲವು ಅದ್ಭುತವಾದ ಸೂಚನೆ ಕೊಡ್ತಾರೆ. ನೀವು ಪರೀಕ್ಷೆ ಮಾಡಿ ನೋಡಿ. ರಾಯರು ನಿಮ್ಮ ಮನೇಲಿ ಇದ್ದಾರೆ, ನಿಮ್ಗೇನಾದರೂ ಸೂಚನೆಗಳು ಈ ಥರ ಬಂತು ಅಂತಂದರೆ ಖಂಡಿತ ರಾಯರು ನಿಮ್ಮ ಜೊತೇಲಿ ನಿಮ್ಮ ಮನೇಲಿ ಇದ್ದಾರೆ ಅಂತಲೇ. ರಾಯರು ಫೋಟೋ ಇರೋ ಮನೆಗಳಲ್ಲಿ ರಾಯರು ಪೂಜೆ ಮಾಡಿಸ್ಕೋತಾರಂಥ ಭಕ್ತನಿಗೆ ರಾಯರು ಯಾವುದೇ ರೀತಿ ಅನ್ಯಾಯ ಮೋಸ ಮಾಡೋದಿಲ್ಲ. ಅದ್ಭುತವಾದ ಕೆಲವು ಸೂಚನೆಗಳನ್ನೋದನ್ನು ಕೊಡ್ತಾರೆ. ಪ್ರತಿಯೊಂದಕ್ಕೂ ಸೂಚನೆ ಕೊಡ್ತಾರೆ. ಏಕೆಂತಂದರೆ ನಾವು ರಾಯರನ್ನ ಬಲವಾಗಿ ನಂಬಿಡ್ತು ಅಂತಂದರೆ ಸಣ್ಣ ಸಣ್ಣ ವಿಷಯಕ್ಕೂ ರಾಯರು ಸೂಚನೆ ಕೊಡ್ತಾರೆ. ನಾವು ₹10 ಖರ್ಚು ಮಾಡಿ ₹10 ಏನೋ ಒಂದು ಸಾಮಾನು ತರೋಕ್ಕೆ ಹೋಗೋದಕ್ಕೂ ಮುಂಚೆನೇ ನಮಗೆ ಒಂದು ಸೂಚನೆ ಅನ್ನೋದನ್ನು ಕೊಡ್ತಾರೆ. ಇಲ್ಲ ನಿಮಗೆ ಶತ್ರುಗಳು ಕಾಟ ಇರುತ್ತೆ, ಶತ್ರುಗಳು ಇರ್ತಾರೆ. ಏಕೆ ಅಂತಂದರೆ ಶತ್ರುಗಳು ಯಾವ್ಯಾವ ಥರ ಬರ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಸಂಬಂಧದಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ಇಲ್ಲ ನೀವು ಮಾಡೋ ಕೆಲಸದವಾಗಿರ್ಬೋದು. ಕೆಲವು ಶತ್ರುಗಳು ಅನ್ನೋದು ಇರ್ತಾರೆ. ನಮ್ಗೆ ಯಾರು ಶತ್ರುಗಳು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಒಬ್ಬರಾದರೂ ಶತ್ರುಗಳು ಅನ್ನೋದು ಇದ್ದೇ ಇರ್ತಾರೆ. ನೋಡಿ, ರಾಯರು ಬರ್ತಿದ್ದಂಗೆ ನಿಮ್ಮ ಶತ್ರುಗಳನ್ನೂ ಸಹ ಮಿತ್ರನಾಗಿ ಮಾಡ್ತಾರೆ. ಇಲ್ಲ ಅವರು ಬದಲಾಗೋದಿಲ್ಲ, ನಿಮ್ಮ ಹತ್ರ ಯಾವಾಗಲೂ ಶತ್ರು ಥರನೇ ನೋಡ್ತಾರೆ ಅನ್ನೋದಾಯಿತು ಅಂತಂದರೆ ರಾಯರು ಅವ್ರನ್ನ ಪರ್ಮನೆಂಟಾಗಿ ಕಟ್ ಮಾಡಿಬಿಡ್ತಾರೆ. ನೀವು ಅವರು ದೂರ ಆಗೋ ಥರ ಕಟ್ ಮಾಡ್ತಾರೆ ಒಂದು ಸಂಬಂಧಗಳನ್ನ. ಇಲ್ಲಾಂದರೆ ನಿಮ್ಮ ಮನಸ್ಸಿಗೋ ಇಲ್ಲ ಅವ್ರ ಮನಸ್ಸಿಗೋ ಹೋಗಿ ಏನೋ ಒಂಥರ ನೆಮ್ಮದಿ ಶಾಂತಿ ಕೊಡ್ತಾರೆ. ನೀವು ಜಗಳ ಆಡೋದ್ರಿಂದ ಏನು ಪ್ರಯೋಜನ ಆಗಲ್ಲ, ಏನೋ ಒಂದು ಸೂಚನೆ ಕೊಟ್ಟು ಅವರ ಸಂಬಂಧ ಬಾಂಧವ್ಯವಾಗಿ ಬೆಳೆಯೋ ಥರ ಒಂದು ಸೂಚನೆ ಕೊಡ್ತಾರೆ ರಾಯರು. ಏಕೆ ಅಂತಂದರೆ ರಾಯರು ಇದ್ದಾರೆ ಅಂತಂದರೆ ಒಂದು ರೀತಿಯಲ್ಲೇ ನಮಗೆ ಒಳ್ಳೇದು ಮಾಡೋದಿಲ್ಲ, ಹಲವಾರು ರೀತಿಯಲ್ಲಿ ನಮಗೆ ಅದ್ಭುತವಾದ ಸೂಚನೆ ಅನ್ನೋದನ್ನು ರಾಯರು ಕೊಡ್ತಿರ್ತಾರೆ. ಇಲ್ಲ ನಿಮಗೆ ಒಂದು ಸಾಲದ ಸಮಸ್ಯೆ ಇರುತ್ತೆ, ಇಲ್ಲ ನೀವು ಯಾರ ಹತ್ರನೂ ಏನೋ ಸಾಲ ಕೇಳೋದಕ್ಕೆ ಹೋಗ್ತಾ ಇರ್ತೀರ, ಆವಾಗ ಕೆಲವು ಸೂಚನೆಯನ್ನು ಕೊಡ್ತಾರೆ. ನಿಮ್ಮ ಸಾಲ ಇದೆ ಅಂತಂದರೆ ರಾಯರು ಅದಕ್ಕೇನಾದರೂ ಒಂದು ಸೂಚನೆ ಕೊಡ್ತಾರೆ. ಅದನ್ನು ತೀರಿಸೋ ಥರ ಒಂದು ಸೂಚನೆ ಕೊಡ್ತಾರೆ. ಇಲ್ಲ ಅಂತಂದರೆ ನೀನು ಸಾಲ ಮಾಡಬೇಡ ಅಂತಲೂ ಕೆಲವು ಸೂಚನೆ ಅನ್ನೋದನ್ನು ಕೊಡ್ತಾರೆ. ಸಾಲ ತೀರಿಸೋದಕ್ಕೆ ಸೂಚನೆ ಯಾವ ರೀತಿ ಕೊಡ್ತಾರೆ ಅಂತಂದರೆ ನಿಮಗೆ ಒಂದು ಒಳ್ಳೆ ಕೆಲಸ ಕೊಡೋದಾಗಿರ್ಬೋದು, ದಾರಿ ತೋರಿಸ್ತಾರೆ. ರಾಯರೇ ಎದುರುಗಡೆ ಬಂದು ನಮಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋಲ್ಲ, ಯಾವ ದೇವ್ರುಗಳು ಕೊಡೋದಿಲ್ಲ, ಆದರೆ ದಾರಿ ತೋರಿಸ್ತಾರೆ. ನಾವು ದುಡಿಯೋ ಥರ ಶಕ್ತಿ ಬರೋ ಥರ ಮಾರ್ಗ ತೋರಿಸ್ತಾರೆ, ಒಂದು ದಾರಿ ತೋರಿಸ್ತಾರೆ. ಪ್ರಯತ್ನ ನೀನು ಪಡು, ಫಲ ನಾನು ಕೊಡ್ತೀನಿ ಅಂತ ರಾಯರು ನಮ್ಮ ಜೊತೆಗೆ ಇದ್ದು ನಮಗೆ ದಾರಿ ತೋರಿಸ್ತಾರೆ, ದಿಕ್ಕು ತೋರಿಸ್ತಾರೆ ರಾಯರು. ಆದರೆ ಸಾಲ ಮಾಡೋದು ಬೇಡ ಅಂತ ಹೇಳೋದು ಸೂಚನೆ ಯಾವ ರೀತಿ ಕೊಡ್ತಾರೆ ಅಂತಂದರೆ ನೀನು ಸಾಲ ಮಾಡೋದ್ರಿಂದ ನಿನಗೆ ಹಲವಾರು ತೊಂದರೆಗಳನ್ನೋದನ್ನು ಬರುತ್ತೆ ನಿನಗೆ. ಹಾಗಾಗಿ ನೀನು ಸಾಲ ಮಾಡೋದ್ರಿಂದ ಸಂಬಂಧ ದೂರ ಆಗ್ಬೋದು, ಇಲ್ಲ ಒಂದು ಫ್ರೆಂಡ್ಶಿಪ್ ದೂರ ಆಗ್ಬೋದು, ಜನಗಳು ದೂರ ಆಗ್ಬೋದು, ಇಲ್ಲ ಸಾಲ ಮಾಡೋದ್ರಿಂದ ಅವರ ಮಧ್ಯೆ ಏನೋ ಒಂದು ಕೆಟ್ಟದ್ದು ನಡೀಬೋದು ಅಂತಂದ್ಬಿಟ್ಟು ರಾಯರಿಗೆ ಗೊತ್ತಾಗುತ್ತೆ. ಆ ಸಮಯದಲ್ಲಿ ನೀವು ಎಲ್ಲಿ ಸಾಲ ಅಂತ ಬಯಸಿ ಹೋಗ್ತೀರಾ ಅಲ್ಲಿ ಅವ್ರು ಸಾಲ ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಅವಾಗ ಅದು ರಾಯರು ಸೂಚನೆಯೇ ಆಗಿರುತ್ತೆ. ಏಕೆ ಅಂತಂದರೆ ನೀವು ಕೆಲವು ಟೈಮಲ್ಲಿ ಅನ್ಕೋತೀರ ಈಗೆಲ್ಲೋ ಅರ್ಜೆಂಟಾಗಿ ಯಾರಿಗೋ ದುಡ್ಡು ಕೊಡಬೇಕಾಗ್ತಿರುತ್ತೆ,
ಯಾರ್ದೋ ಒಬ್ರ ಹತ್ರ ನೀವು ಹಣ ಸಹಾಯ ಅನ್ನೋದನ್ನ ಕೇಳಿರ್ತೀರ. ಅವರು ಕೊಡ್ತೀವಿ ಅಂತಲೂ ಹೇಳಿರ್ತಾರೆ. ಆದರೆ ರಾಯರು ಸೂಚನೆಯಿಂದ, ರಾಯರು ಅದ್ಭುತವಾದ ಪವಾಡದಿಂದ ಅವರು ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಮೊದಲು ಕೊಡ್ತೀನಿ ಅಂತ ಹೇಳಿರ್ತಾರೆ. ಆವಾಗ ನೀವು ರಾಯರನ್ನ ನಂಬಿರ್ತೀರ. ದೇವರೇ, ಈಗ ನಾನು ಬೇರೆಯವ್ರಿಗೆ ಹಣ ಕೊಡಬೇಕು, ಕುತ್ತಿಗೆಗೆ ಬಂದುಬಿಟ್ಟಿದೆ, ನಾನು ಇನ್ನೊಬ್ರ ಹತ್ರ ನಾನು ಸಾಲ ಮಾಡ್ತಾಯಿದ್ದೀನಿ, ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ, ನೀನು ಇದೆಯಾ ಭಗವಂತ, ನೀನು ನನ್ನ ಜೊತೇಲಿ ಇದೆಯಾ ಅಂತ ಆ ಟೈಮಲ್ಲಿ ನೀವು ಅಂದ್ಕೊಂಬಿಟ್ಟಿರ್ತೀರ. ಆದರೆ ಅವರು ಇನ್ನೊಂದು ಸತಿ ಹೋಗೋಷ್ಟೊತ್ತಿಗೆ ರಾಯರು ಅವ್ರ ಮನಸ್ಸಿನಲ್ಲಿ ನಿಮಗೆ ದುಡ್ಡು ಕೊಡದೇ ಇರೋ ಥರ ಈ ಥರ ಸೂಚನೆ ಕೊಡ್ತಾರೆ. ಒಂಥರ ಮ್ಯಾಗ್ನೆಟ್ ಥರ ಅವರು ಮನಸ್ಸನ್ನೇ ಚೇಂಜ್ ಮಾಡಿಬಿಡ್ತಾರೆ. ಯಾಕೆ ಅಂತಂದರೆ, ನೀನು ಅವ್ರ ಹತ್ರ ಹಣ ಸಹಾಯ ಪಡ್ಕೊಂಡು ನೀನು ಇವ್ರಿಗೆ ಕೊಡ್ತೀಯಾ, ಇಲ್ಲಿ ಸಾಲ ತೀರಿಸ್ತೀಯ, ತಿರ್ಗಾ ನೀನು ಅವ್ರ ಹತ್ರ ಸಾಲ ತೀರಿಸೋದಕ್ಕೆ ಬೇರೆ ಇನ್ನೇನಾದರೂ ಮಾಡೇ ಮಾಡ್ತೀಯಾ ನೀನು ಅಂತಂದ್ಬಿಟ್ಟೆ. ಅವಾಗ ಅವ್ರಿಗೆ ದುಡ್ಡು ಕೊಡದೇ ಇರೋ ಥರ ಮನಸ್ಸನ್ನು ಚೇಂಜ್ ಮಾಡ್ತಾರೆ ರಾಯರು. ಆವಾಗ ನೀವು ಅಂದ್ಕೋತೀರ, ದೇವರೇ, ನನಗೆ ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಕೊಟ್ಟಿಲ್ವಲ್ಲ ಭಗವಂತ, ನಿನ್ನನ್ನು ಎಷ್ಟು ನಂಬಿದ್ದೆ, ಕೊನೆ ಟೈಮಲ್ಲಿ ಕೈ ಬಿಟ್ಬಿಟ್ರಲ್ಲ ಅಂತ ನೀವು ಅಂದ್ಕೋತೀರ. ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೇ ನಮ್ಮ ಜೀವನದಲ್ಲಿ ಕೆಟ್ಟದಾದರೂ ಅದರಿಂದಗಡೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಸೂಚನೆ ಕೊಡ್ತಾರೆ. ಅವ್ರು ಇಲ್ಲ ಅಂತ ಅನ್ನೋದಕ್ಕೆ ನಿಮಗೆ ಹಲವಾರು ಒಳ್ಳೆಯದನ್ನೇ ಆಗ್ತಿರುತ್ತೆ. ಏಕೆ ಅಂತಂದರೆ, ನೀನು ಬರೀ ಅವ್ರ ಹತ್ರ ಸಾಲ ಮಾಡಿ ಇವ್ರ ಹತ್ರ ತೀರಿಸೋದು ಇದೇ ಥರ ನೀನು ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ಮತ್ತು ನೀನು ಸಾಲದಿಂದ ಮುಕ್ತಿ ಹೊಂದೋದು ಹೇಗೆ, ನೀನೇ ಒಂದು ದಾರಿ ಹುಡುಕು ಅಂತಂದ್ಬಿಟ್ಟು ದಾರಿ ತೋರಿಸ್ತಾರೆ ರಾಯರು. ಆ ಮಾರ್ಗದಲ್ಲಿ ನೀನು ನಡಿ, ನಿನ್ಗೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನಿಮ್ಗೇನೋ ಒಂದು ಕೆಲಸ ಸಿಕ್ಕೋದಾಗಿರ್ಬೋದು, ಆ ಕೆಲಸದಿಂದ ಒಂದು ಸಂಬಳ ಇಂಕ್ರಿಮೆಂಟ್ ಅನ್ನೋದು ಆಗೋರ್ಬೋದು ನಿಮಗೆ. ಈ ಥರ ಏನೋ ಒಂದು ಸೂಚನೆ ಅನ್ನೋದನ್ನು ರಾಯರು ಕೊಡ್ತಾರೆ. ಕೆಲವು ಟೈಮಲ್ಲಿ ಕೆಲವರು ಅನ್ಕೋತಾರೆ, ನಾನು ನಂಬಿದ ಜನನೇ ನನ್ನ ಕೈ ಬಿಟ್ಬಿಟ್ರು, ನಾನು ನಂಬಿದ ದೇವರೇ ನನ್ನ ಕೈ ಬಿಟ್ಬಿಟ್ರು ಅಂತ ಕೆಲವು ಟೈಮಲ್ಲಿ ಕೆಲವ್ರು ಎಲ್ಲರೂ ಸಹ ಅನ್ಕೋತಾರೆ. ಕೆಲವು ಟೈಮಲ್ಲಿ ನಾನು ಸಹ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ, ಏನೇ ಒಂದು ಕೆಟ್ಟದಾದ್ರೂ ಅದ್ರ ಹಿಂದೆಗಡೆ ಒಳ್ಳೆ ಸೂಚನೆ ಅನ್ನೋದು ರಾಯರು ಕೊಡ್ತಾರೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ಈಗೇನೋ ನಮ್ಮ ಜೀವನದಲ್ಲಿ ಕೆಟ್ಟದಾದ್ರೂ ಅದು ನೋಡಿ ನೀನು ಪಾಠ ಕಲಿ. ಇದೇ ರೀತಿ ನಿನಗೆ ಮುಂದೆ ಬರಬಾರ್ದು. ಏಕೆಂದರೆ ನೀನು ಈ ಕಷ್ಟ ಅನುಭವಿಸ್ಬೇಕು. ನೀನು ಅನುಭವಿಸಿದ್ರೇ ಮುಂದೆ ನಿನಗೆ ದೊಡ್ಡದಾಗಿ ಒಳ್ಳೇದಾಗೋ ಅಂಥದ್ದು ಅಂತ ಅಂದ್ಬಿಟ್ಟೆ. ಏನಾದರೂ ಒಂದು ಕೆಟ್ಟದ್ದು ಮಾಡೇ ಮಾಡ್ತಾರೆ. ಮಾಡೋದ್ರಿಂದಗಡೆ ದೇವ್ರುಗಳು ಇರ್ತಾರೆ. ಕೆಟ್ಟದ್ದು ಮಾಡೋದಕ್ಕಾದರೂ ನಮ್ಮ ಕಡೆ ನೋಡ್ತಿರ್ತಾರಲ್ಲ ದೇವರು. ಆದರೆ ಕೆಟ್ಟದ್ದು ಕೊಟ್ಟಿದ ನಂತರ, ಕೆಟ್ಟದ್ದು ಆದ ನಂತರ ನಮಗೆ ಒಳ್ಳೆಯದು ಕೊಡೋ ಅಂಥದ್ದು. ಯಾವಾಗಲೂ ಕೆಟ್ಟದ್ದೇ ನಡೀತಿರಲ್ಲ. ಈಗೇನೋ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ನಡೀತಿರುತ್ತೆ. ಈಗ ಒಂದು ಗಂಡ ಹೆಂಡತಿನಲ್ಲಿ ಜಗಳ ಅಂತ ಇಟ್ಕೊಳ್ಳಿ, ಆ ಜಗಳನೇ ವರ್ಷ ಪೂರ್ತಿ ನಡೀತಾ ಇರಲ್ಲ. ಒಂದು ದಿವಸ 2 ದಿವಸ ಗಲಾಟೆ ಕದನ ಅನ್ನೋದು ಇರ್ಬೋದು. ಆದರೆ ವರ್ಷ ಪೂರ್ತಿ ಯಾರ ಮನೆಯಲ್ಲೂ ಗಂಡ ಹೆಂಡತಿ ಕಿತ್ತಾಡ್ತಾರೆ ಅನ್ನೋದು ನೀವು ಕೇಳಿದ್ದೀರಾ? ಸುಳ್ಳದು. ಏಕೆ ಅಂತಂದರೆ, ಈ ಗಂಡ ಹೆಂಡತಿ ಕಿತ್ತಾಡಿ ಜಗಳ ಆಡೋದ್ರ ಮನೆಗಳಲ್ಲೇ ಒಳ್ಳೆಯದು ಅನ್ನೋದು ಆಗ್ತಿರುತ್ತೆ. ಏಕೆ ಅಂತಂದರೆ, ಅವ್ರ ಸಂಬಂಧ ಗಟ್ಟಿ ಆಗುತ್ತೆ. ಒಬ್ರಿಗೊಬ್ರು ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಬಿಚ್ಚಿ ಹೇಳ್ತಾರೆ, ಹೇಳ್ಕೋತಾರೆ. ಹಂಗಾಗಿ ಒಬ್ಬರು ಮನಸ್ಸಿನಲ್ಲಿ ಒಬ್ರಿಗೆ ಕಲ್ಮಶ ಅನ್ನೋದಿರೋದಿಲ್ಲ, ತಪ್ಪು ತಿಳುವಳಿಕೆ ಅನ್ನೋದು ಇರೋದಿಲ್ಲ. ಅವಾಗೆ ಗಲಾಟೆ ಜಗಳ ಆದಾಗಲೇ ಅವರ ಸಂಬಂಧ ಗಟ್ಟಿ ಆಗೋದು. ಅದಕ್ಕೋಸ್ಕರ ಏನೇ ಒಂದು ಕೆಟ್ಟದಾದ್ರೂ ಅದರಿಂದಗಡೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಕೆಲವು ಅದ್ಭುತವಾದ ಸೂಚನೆ ಅನ್ನೋದನ್ನ ನಮ್ಮ ರಾಯರು ಕೊಡ್ತಾರೆ. ಇನ್ನು ಆರೋಗ್ಯ ಸಮಸ್ಯೆ ಇರೋಂಥವ್ರಿಗೆ, ಕೆಲವ್ರಿಗೆ ಯಾವಾಗಲೂ ಸಹ ಹುಷಾರಿರೋದಿಲ್ಲ, ಆರೋಗ್ಯ ಸಮಸ್ಯೆ ಅನ್ನೋದಿರುತ್ತೆ. ಸುಸ್ತು, ಕೈಕಾಲು ನೋವು, ಹೊಟ್ಟೆ ನೋವು, ತಲೆನೋವು, ಎದ್ದು ಒಂದು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಅವ್ರಿಗೆ ಸುಸ್ತು ಅಂತ ಇರ್ತಾರೆ. ಏಕೆ ಅಂತಂದರೆ, ಮನುಷ್ಯನಿಗೆ ಬರೋವಂಥದ್ದು ಕಷ್ಟಗಳು. ಆದರೆ ರಾಯರು ಇರೋ ಮನೆಗಳಲ್ಲಿ ಶಾಶ್ವತವಾಗಿ ಕಷ್ಟಗಳು ಅನ್ನೋದು ಇರೋದಿಲ್ಲ. ನಿಮಗೆ ಆರೋಗ್ಯ ಸಮಸ್ಯೆ ಇದ್ದೇ ಅಂತಂದರೆ ಯಾರ್ದಾದ್ರೂ ಒಬ್ಬ ಮುಖಾಂತರ, ಮನುಷ್ಯನ ಮುಖಾಂತರ ಹೇಳಿಸ್ತಾರೆ. ನೀನು ಒಂದು ಸತಿ ರಾಯರ ಮಠಕ್ಕೆ ಹೋಗಿದ್ದು ಬಾ, ಮಂತ್ರಾಲಯಕ್ಕೆ ಹೋಗಿದ್ದು ಬಾ, ಅಲ್ಲಿ ಕೊಡೋ ಮಂತ್ರಾಕ್ಷತೆನ ನೀನು ತೊಗೊಂಡ್ರೆ, ನೀನು ಪ್ರತಿದಿನ ಅದು ಒಂದೆರಡೆರಡು ಕಾಳು ಬಾಯಲ್ಲಿ ಹಾಕ್ಕೊಂಡ್ರೆ, ನಿನ್ನ ಜೊತೇಲಿ ಇಟ್ಕೊಂಡ್ರೆ ಆರೋಗ್ಯ ವೃದ್ಧಿ ಆಗುತ್ತೆ, ಆರೋಗ್ಯ ಕೊಡ್ತಾರೆ ರಾಯರು ಅಂತ ಸುಮಾರು ಜನ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ರಾಯರಿದ್ದು ಈ ಥರ ನಿಮಗೆ ಹೇಳಿಸ್ತಾರೆ. ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ, ಮತ್ತು ಬೃಂದಾವನಕ್ಕೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ವಾರ ಮಠಕ್ಕೆ ಹೋಗಿ ರಾಯರು ಪೂಜೆ ಮಾಡಿ, ಮತ್ತು ಅಲ್ಲಿ ಕೊಡೋ ಮಂತ್ರಾಕ್ಷತೆನ ನೀವು ಸ್ವೀಕಾರ ಮಾಡಿ, ಮೃತ್ತಿಕೆ ಪ್ರಸಾದನ ತಗೊಳ್ಳಿ, ನಿಮ್ಮ ಆರೋಗ್ಯ ಎಲ್ಲ ದೂರ ಆಗುತ್ತೆ ಅಂತ ರಾಯರು ಅವ್ರ ಬಾಯಲ್ಲಿ ಹೇಳಿಸ್ತಾರೆ. ಯಾರ್ದೋ ಒಬ್ಬ ಮನುಷ್ಯನ ಮುಖಾಂತರ ರಾಯರು ಹೇಳಿಸ್ತಾರೆ. ಅವಾಗ ಅದನ್ನು ಪಾಲಿಸ್ತು ಅಂತಂದರೆ, ನಾವು ಅವ್ರು ಹೇಳಿದ್ದನ್ನು ಕೇಳಿಕೊಂಡು ನಾವು ಒಂದು ಸತಿ ಮಂತ್ರಾಲಯಕ್ಕೆ ಹೋದರೆ, ಇಲ್ಲ ಮಠಗಳಿಗೆ ಹೋಯ್ತು ಅಂತಂದರೆ, ಅವರು ಆರೋಗ್ಯ ಇದೆ, ನನ್ನ ಸುಸ್ತು ಕೈಕಾಲು ನೋವು ಅಂತಿರ್ತಾರಲ್ಲ, ಅದು ಯಾವುದೂ ಅಷ್ಟೇ ಇರೋದಿಲ್ಲ. 1 ವಾರ 2 ವಾರ ಹೋಗೋ ತನಕ ಅಷ್ಟೇ. ಅಲ್ಲಿ ಹೋಗಿ ಹೆಜ್ಜೆ ನಮಸ್ಕಾರ ಹಾಕಿ ರಾಯರಿಗೆ ದೀಪ ಬೆಳಗಿದ್ರೆ ಸಾಕು,
ಎಂಥ ಆರೋಗ್ಯ ಸಮಸ್ಯೆ ಇರೋರು ಸಹ ಎದ್ದು ಲವಲವಿಕೆಯಿಂದ ಎದ್ದು ಒಡ್ಡಾಡಿಕೊಂಡು ಕೆಲಸಗಳನ್ನ ಮಾಡೋದನ್ನು ರಾಯರು ನಗ್ನಗ್ತಾ ನೋಡ್ತಿರ್ತಾರೆ ಅಲ್ವಾ. ಏಕೆ ಅಂತಂದರೆ ರಾಯರು ಎಲ್ಲ ರೀತಿಯಲ್ಲೂ ಸೂಚನೆ ಕೊಡ್ತಾರೆ, ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ಕೆಟ್ಟದಾಗುತ್ತೆ ಅಂತ ನಾವು ಯಾವತ್ತಷ್ಟೇ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಆಗೋದೆಲ್ಲ ಒಳ್ಳೆಯದಕ್ಕೆ, ಎಲ್ಲ ರಾಯರು ಇಚ್ಛೆ ಅಂತಲೇ ನಡೀತಿದೆ. ನನ್ನ ಜೀವನದಲ್ಲಿ ಏನೇ ಆದರೂ ಎಲ್ಲ ಭಗವಂತನ ಪಾದಕ್ಕೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ನಾವು ಏನೇ ನಡೀಲಿ, ಮನೆಯಲ್ಲಿ ಏನೇ ಒಂದು ದೊಡ್ಡದಾಗಿ ಸಮಸ್ಯೆ ಬರಲಿ, ರಾಯರಿಗೆ ಮನೆ ದೇವರಿಗೆ ಎರಡೆರಡು ದೀಪ ಹಚ್ಬಿಟ್ಟು ತುಪ್ಪದ ದೀಪನ ನೀವು ದೇವ್ರ ಹತ್ರ ಒಂದು ಕೇಳ್ಕೊತು ಅಂತಂದರೆ ನಿಮ್ಮ ಕಷ್ಟ ಏನೇ ಇರಲಿ ಎಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡ್ತು ಅಂತಂದರೆ ರಾಯರು ಹಲವಾರು ಅದ್ಭುತವಾದ ಸೂಚನೆ ಕೊಡ್ತಾರೆ. ಏಕೆಂತಂದರೆ ನಮ್ಮ ಕಷ್ಟಗಳು ಲಕ್ಷದಷ್ಟು ಸಾವಿರದಷ್ಟು ಇರುತ್ತೆ. ಸಮಸ್ಯೆನೆಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡ್ಬೇಕು ನಾವು. ನಮ್ಮದಲ್ಲ ಸಮಸ್ಯೆ, ಭಗವಂತನ ಸಮಸ್ಯೆ. ಅವನ ಸಮಸ್ಯೆ ಕೊಟ್ಟಿರೋದು ಅವನೇ ದೂರ ಮಾಡ್ತಾನೆ. ನಿನ್ನನ್ನು ನಾನು ನಂಬಿದ್ದೀನಿ ಅಂತ ನಾವು ದೇವ್ರನ್ನ ನಂಬಿತು ಅಂತಂದರೆ ರಾಯರನ್ನು ಹಲವಾರು ನಮಗೆ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ನೀವು ಕಷ್ಟ ಅಂತ ಹೇಳ್ತಿರಲ್ಲ, 2-3 ದಿವಸ ಅಷ್ಟೇ ನಿಮ್ಮ ಜೊತೆ ಕಷ್ಟ ಇರೋವಂಥದ್ದು, ಶಾಶ್ವತವಾಗಿ ನಿಮಗೆ ಕಷ್ಟ ಕೊಡೋದಿಲ್ಲ. ಮೊದಲದಾಗಿ ನಿಮ್ಮ ಮನೆ ದೇವ್ರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಂತರ ರಾಯರಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ಎಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡಿ. ಮಂತ್ರಾಕ್ಷತೆ ಇಟ್ಕೊಳ್ಳಿ, ಹೂ ಇಟ್ಕೊಳ್ಳಿ, ತುಳಸಿ ಇಟ್ಕೊಳ್ಳಿ. ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ಅದನ್ನು ಸಂಕಲ್ಪ ಮಾಡಿಕೊಂಡು ಆ ಮಂತ್ರಾಕ್ಷತೆ ಹೂನೆಲ್ಲ ರಾಯರ ಪಾದಕ್ಕೆ ನಿಮ್ಮ ಮನೆ ದೇವ್ರ ಪಾದಕ್ಕೆ ಹಾಕಿ ನಿಮ್ಮ ಕಷ್ಟನೆಲ್ಲ ಆ ಮಂತ್ರಾಕ್ಷತೆ ತಿರ್ಗಾ ನೆಕ್ಸ್ಟು ಡೇ ನೀವು ತೆಗಿಯೋಷ್ಟರೊಳಗಡೆ ರಾಯರು ಅದನ್ನೆಲ್ಲ ಕೇಳಿಸ್ಕೋತಾರೆ. ಏನು ಕಷ್ಟ ನಿನಗಿದೆ ಅಂತ ಅನ್ನೋದು ಗೊತ್ತಾಗುತ್ತಲ್ಲ, ಆವಾಗ ನಿಮ್ಮ ಕಷ್ಟನೆಲ್ಲ ಇರೋದಿಲ್ಲ. ನೀವೇ ಅನ್ಕೋತೀರಪ್ಪ 2-3 ದಿನದಿಂದಗಡೆ ಎಂಥ ದೊಡ್ಡ ಕಷ್ಟ ಇತ್ತು ಭಗವಂತ, ಆದರೆ ಇವಾಗ ಆ ಕಷ್ಟ ಇಲ್ವಲ್ಲ, ನೀನಿದ್ದೀಯ ದೇವ್ರೆ ಅಂತ ಅನ್ಕೋತೀವಿ. ಏನೇ ಒಂದು ಕೆಟ್ಟದಾದ್ರೂ ಅದರಿಂದಗಡೆ ಒಳ್ಳೆಯದೇ ಆಗ್ತಿರುತ್ತೆ. ನಮಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಬೇಕು. ನಿಮ್ಮ ಮನೆಗಳಲ್ಲಿ ರಾಯರು ನೆಲೆಸಿದ್ದಾರೆ ಅಂತ ಅನ್ನೋದಕ್ಕೆ, ನಿಮಗೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಹಲವಾರು ಅದ್ಭುತವಾದ ಸೂಚನೆ ಅನ್ನೋದನ್ನ ರಾಯರು ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನಾವು ರಾಯರನ್ನ ಬಲವಾಗಿ ನಂಬಬೇಕು. ಏನೇ ಕಷ್ಟ ಬರಲಿ ಎಲ್ಲ ರಾಯರ ಪಾದಕ್ಕೆ ಹಾಕ್ಬಿಡ್ಬೇಕು. ರಾಯರ ಪಾದಕ್ಕೆ ನಮ್ಮನ್ನು ನಾವೇ ಅರ್ಪಿಸ್ಕೊಂಡ್ಬಿಡ್ಬೇಕು. ಏನೇ ತೊಂದರೆ ಬರಲಿ ಎಲ್ಲವೂ ನೀನದೇ, ಸಕಲವೂ ನೀನೇ, ಸರ್ವವೂ ನೀನೇ, ನನ್ನ ಜೀವವೂ ನೀವೇ ನನ್ನ ಜೀವನವೂ ನೀನೇ ಅಂತ ನಾವು ರಾಯರನ್ನೇ ನಂಬಿಡ್ತು ಅಂತಂದರೆ ನಮಗೆ ಕಷ್ಟ ಬರೋದಕ್ಕೆ ರಾಯರು ಬಿಡೋದಿಲ್ಲ. ಎಂಥ ಕಷ್ಟ ಕಾರ್ಪಣ್ಯಗಳೇ ಬರಲಿ ಅದನ್ನೆಲ್ಲ ದೂರ ಮಾಡ್ತಾರೆ. ನಾವು ಧೈರ್ಯ ಅನ್ನೋದನ್ನು ನಮಗೆ ರಾಯರು ಕೊಡ್ತಾರೆ. ನಾವು 10 ಜನದ ಎದುರುಗಡೆ ಎಂಥ ಹೋರಾಟ ಅನ್ನೋದನ್ನು ನಾವು ಜಯಿಸ್ಕೊಂಬರತಾರೆ ಶಕ್ತಿ ಅನ್ನೋದನ್ನು ಕೊಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.